ತಾಲೂಕಿನಲ್ಲಿ 75 ಲಕ್ಷ ರೂಪಾಯಿದೇನು ರೋಡ್ ಮಾಡಿದ್ರೆ 75 ಲಕ್ಷ ಎತ್ತಿರೋದು. ಹೀಗೆ ಹಲವಾರು ನಿದರ್ಶನಗಳು ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಅವನ್ನೆಲ್ಲ ಇಟ್ಕೊಂಡು ನಾವು ಸತತವಾಗಿ 5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಎಲ್ಲ ಡೇಟಾಗಳನ್ನು ಕಲೆಕ್ಷನ್ ಮಾಡಿ ಅವರ ಅಕ್ರಮಗಳನ್ನು ಎಲ್ಲ ಪಟ್ಟಿಗಳನ್ನು ಮಾಡಿ ನಾವು ಏನಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಲ್ಲಿಗೆ ನಾವು ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ವಿ. ಅದನ್ನು ಸ್ಕೂಟ್ನಿ ಮಾಡುವ ಮೂಲಕ ನಮ್ಮ ಅಪೀಲನ್ನು ಇವತ್ತು ಮಾನ್ಯ ಘನ ನ್ಯಾಯಾಲಯ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ನಾವು ಅಲ್ಲಿ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅಂದರೆ 2019ರಿಂದ 24 ತನಕ ಯಾವೆಲ್ಲ ಕಾಮಗಾರಿಗಳು KKRDBಯಿಂದ ಆಗಿದಾವ ಅದ್ರ ಮೇಲೆ CBIನಿಂದ ತನಿಖೆ ಆಗಬೇಕು ಒಂದು. ಅದಾದಮೇಲೆ ಇವತ್ತು ಕಾನೂನು ಸಂವಿಧಾನ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಇವತ್ತು ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಅಧ್ಯಕ್ಷರನ್ನು ಇವತ್ತು ನೇಮಕಾತಿ ಮಾಡಿದ್ರು. ಮೊದಲನೇದೇ ಏನು ಇವತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರದಾರ, ಅವರು ಒಬ್ಬರು ಶಾಸಕರದಾರ. ಆ ಶಾಸಕರು ಇಲ್ಲಿ ನಮ್ಮ 371J ಕಲಂ ಬೈಲಾದಲ್ಲಿ ಏನು ಹೇಳುತ್ತಂದರೆ 7 ಜಿಲ್ಲೆಗಳಲ್ಲಿರುವಂಥ 7 ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಲ್ಲಿ ಒಬ್ಬರನ್ನು ಈ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ. ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಅಪವಾದನೆಯನ್ನು ಮಾಡಿರುವ ಮೂಲಕ ಇವತ್ತು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ಮೊದಲಿಗೆ ಆ ತನಿಖಾ ತಂಡದ ರಚನೆ ಆದಮೇಲೆ ಒಂದು 6 ತಿಂಗಳು ಬಿಟ್ಟು ಇಲ್ಲ ತನಿಖಾ ತಂಡದ ವರದಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೊಂದು ತನಿಖೆಯನ್ನು ಮಾಡಿಸ್ತೀವಿ ಅಂತೇಳಿ ಮತ್ತೆ ತನಿಖೆ ಮುಗಿಸ್ತಾರೆ. ಅದು ಷರತ್ತುಬದ್ಧವಾದಂಥ ತನಿಖೆಯನ್ನು ಮಾಡ್ತಾರೆ. ಏನಂದರೆ 6 ತಿಂಗಳಲ್ಲಿ ಆ ತನಿಖಾ ವರದಿಯನ್ನು ಬಹಿರಂಗಪಡಿಸಿ ಏನು 3,000 ಕೋಟಿ ಭ್ರಷ್ಟಾಚಾರ ಮಾಡಿದರೆ ಎಲ್ಲರಿಗೆ ಜೈಲಿಗೆ ಹಾಕ್ತೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಜೊತೆಗೆ ಇದು ಭ್ರಷ್ಟರನ್ನು ಜೈಲಿಗೆ ಹಾಕ್ಬೋದು, ಭ್ರಷ್ಟಾಚಾರವನ್ನು ತಡೆಯುವುದು 6ನೇ ಗ್ಯಾರಂಟಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅನೌನ್ಸ್ಮೆಂಟ್ ಮಾಡ್ತು. ಆದರೂ ಮುಂದೆ ಬಂದು ಇವ್ರು ಏನು ಮಾಡಿದ್ರು ಅಂದರೆ ಇವತ್ತು ಆ BJP ಸರ್ಕಾರಕ್ಕಿಂತಲೂ ಕೂಡ ಅವರು 40% ಚೋರಾದರೆ ಇವರು 50% ಚೋರಾದರು. ಇವತ್ತು ಆ ಕಾರಣಕ್ಕಾಗಿ ಏನು ಮಂಡಳಿಯಲ್ಲಿ ಸುದೀರ್ಘವಾಗಿ 2019ರಿಂದ 2020 ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಾಗಿರುವಂಥ ಕಡಿಮೆ ಅಲ್ಲದ ಹುದ್ದೆಯ ಒಬ್ಬ ಅಧಿಕಾರಿಯನ್ನು ಅಂದರೆ RC ಕೇಡರ್ಗಿಂತ ಮೇಲಿರುವಂಥ ಒಬ್ಬ ಅಧಿಕಾರಿಯನ್ನು ಇವತ್ತು ಮಂಡಳಿಗೆ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಬೇಕಂತೇಳಿ ಅಧಿಸೂಚನೆ ಇದೆ. ಇವತ್ತು ಇವರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು DC ಕೇಡರ್ ಇರುವಂಥ ಒಬ್ಬ ಜೂನಿಯರ್ ಅಧಿಕಾರಿಯನ್ನು ಇಲ್ಲಿ ತಂದು ಕೂರಿಸುವ ಮೂಲಕ ಇವತ್ತು ಅಕ್ರಮಗಳು, ಭ್ರಷ್ಟಾಚಾರಗಳು, ಇವತ್ತು ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ 5,300 ಕೋಟಿ ರೂಪಾಯಿ ವಿತೌಟ್ ಥರ್ಡ್ ಪಾರ್ಟಿ ಮಾಡಿರುವಂಥ ದಾಖಲಾತಿಗಳು ಕೂಡ ತಮಗೆಲ್ಲರಿಗೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಇವು ಎಲ್ಲವನ್ನ ಇಟ್ಕೊಂಡು ಏನು ಇವತ್ತು ಸರ್ಕಾರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಪಾರದರ್ಶಕತೆಯಿಂದ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಜಂಬ ಕುಚ್ಕೊಳ್ತಾ ಇವತ್ತು ಇವರೇ ಇವತ್ತು ಈ ಏನು ಮಂಡಳಿಯಲ್ಲಿ ಅಕ್ರಮಗಳು, ಭ್ರಷ್ಟಾಚಾರಗಳು ಇವತ್ತು ಬಹಳಷ್ಟು ಅಕ್ರಮಗಳು ಮಾಡ್ತಾ ಇದ್ದಾರೆ. ಈಗ ನಾನು ಒಂದೊಂದಾಗಿ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ತಮ್ಮ ಗಮನಕ್ಕಾಗಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಆ ಮಂಡಳಿಯ ದುಡ್ಡು ಅಂದರೆ ಇವತ್ತು ಅವರ ಅಪ್ಪನ ಮನೆ ದುಡ್ಡು ತಗೊಂಡಿದ್ದಾರೆ. ಯಾವ ರೀತಿಯಾಗಿ ಅಂದರೆ ಇವತ್ತು ಅಕ್ರಮ ಭ್ರಷ್ಟಾಚಾರಗಳು ಮಾಡುತ್ತಾ ಮಂಡಳಿಯ ದುಡ್ಡನ್ನು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಕೊಳ್ಳೆ ಹೊಡೆಯುವ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಏನು ಈ ಹಿಂದಿನ BJP ಸರ್ಕಾರ 40% ಸರ್ಕಾರ ಇದೆ, ಇಲ್ಲೆಲ್ಲರೂ ಕಳ್ಳರದಾರ, ಕ್ರೈಡಾಲಲ್ಲಿ ಅಧಿಕಾರಿಗಳು ಕಳ್ಳರದಾರ, ಮತ್ತೇನದ ಬೇರೆ ಕಡೆಲ್ಲ ಕಳ್ಳರದಾರ ಅಂತ ಹೇಳಿದ್ರೆ ಇವತ್ತು ಅಪವಾದನೆ ಮಾಡುತ್ತಾ ಇವತ್ತು 40% ಸರ್ಕಾರ ಅಂತ ಹೇಳುತ್ತಾ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಆ ಕಳ್ಳರನ್ನ ಅವ್ರು ದೊಡ್ಡ ಕಳ್ಳರು ಅವರನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಕೆಲಸಗಳು, ಏನೆಲ್ಲ ಕುತಂತ್ರಗಳು ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಇವತ್ತು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ